ಪ್ರತಿನಿತ್ಯ ಪಾರ್ಟಿ ನಡೆಯುತ್ತೆ, ಪ್ರತಿನಿತ್ಯ ಡಿನ್ನರ್ ಮಾಡ್ತಾರೆ. ಏನದ್ರಲ್ಲಿ ವಿಶೇಷ ಏನಿದೆ? ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಡಿಕೆ ಶಿವಕುಮಾರ್ ಅವರ ಬಣದವರೆಲ್ಲ ಒಟ್ಟು ಸೇರಿ ಪಾರ್ಟಿ ಮಾಡಿದ್ರಲ್ಲ, ಅದ್ರ ಬಗ್ಗೆ ಹೇಳಿರೋ ಮಾತಿದು. ಮೊನ್ನೆ ಸಿದ್ದರಾಮಯ್ಯನವರ ಸ್ನೇಹಿತರೆಲ್ಲ, ಅವರ ಬೆಂಬಲಿತ ಶಾಸಕರೆಲ್ಲ ಪಾರ್ಟಿ ಮಾಡಿದ್ರು, ಡಿನ್ನರ್ ಮೀಟ್ ಮಾಡಿದ್ರು. ಅದಕ್ಕೆ ಕೌಂಟರ್ ಎಂಬಂತೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ರು, ಊಟದ ನೆಪದಲ್ಲಿ ಒಟ್ಟಿಗೆ ಸೇರಿದ್ರು. ಇದರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅವರವರ ಬಣದವರು ಒಟ್ಟಾಗಿ ಊಟ ಮಾಡ್ತಾರೆ, ನಿನಗೂ ಆಹ್ವಾನ ನೀಡಿದ್ರ ಎಂಬ ಪ್ರಶ್ನೆ. ಮುಂದಿನ ವರ್ಷ ಇನ್ನೂ ಹೆಚ್ಚು ಡಿನ್ನರ್ ಆಗ್ತವೆ, ಸಚಿವರು ಶಾಸಕರ ಬೇಸರ ಹೆಚ್ಚಾಗಬಹುದು, ಪರೋಕ್ಷವಾಗಿ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ದಿವಸ ಪಾರ್ಟಿ ನಡೀತೇವ, ದಿವಸ ಅವ್ರವ್ರ ಗ್ರೂಪ್ನವರು ಒಂದೊಂದ್ ಕಡೆಯಲ್ಲಿ ಸೇರ್ತಾರ, ಊಟ ಮಾಡ್ತಾರ. ಎಲ್ಲಾ ಕಡೆ ದಿವಸ ನಡೀತಾ ಇದೆ. ಒಂದ್ 3-4 ಕಡೆ ದಿವಸ ಶಾಸಕರು ಸೇರ್ತಾರೆ. ರಾಜಕೀಯ ಮಹತ್ವ ಇಲ್ಲ, ರಾಜಕೀಯ ಚರ್ಚೆ ಪ್ರಶ್ನೆ ಇಲ್ಲ. ಅವ್ರವ್ರ ಗ್ರೂಪ್ನವರು ಊಟ ಮಾಡ್ತಾರೆ, ಹೀಗಾಗಿ ಅದಕ್ಕೇನು ರಾಜಕೀಯ ಇಲ್ಲ. ನಮ್ಗೇನಾದ್ರು ಅದ್ರ ಬಗ್ಗೆ ಐಡಿಯಾ ಇಲ್ಲ. ದೊಡ್ಡನವ್ರೇನೋ ಕರೆದಂತ ಕೇಳಿದ್ವಿ, ಸೊ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಈಗ ಹೆಚ್ಚಿನ ವ್ಯಕ್ತಿ ಮಾಡ್ಲಿಕ್ಕೆ ಅವ್ರದ್ದು ಹಕ್ಕಿದೆ. ಅವ್ರು ಹೇಳ್ತಾರ, ನಾವ್ ಯಾರು ವಿರೋಧ ಮಾಡ್ಲಿಕ್ಕಾಗಲ್ಲ. DK ಪರವಾಗಿ ಹೇಳ್ತಿದ್ದಾರೆ, ಪರಮೇಶ್ವರ್ ಪರವಾಗಿ ಹೇಳ್ತಾರೆ, ನಮ್ಮ ಪರವಾಗಿ ಇದೆ, CM ಮುಂದುವರಿಬೇಕಂತ ಇದೆ. ಅವ್ರವ್ರ ಅಭಿಪ್ರಾಯ ಅದು ಅಷ್ಟೇ. ದಿವಸ ಪಾರ್ಟಿ ನಡೀತೇವ, ದಿವಸ ಅವ್ರವ್ರ ಗ್ರೂಪ್ನವರು ಒಂದೊಂದ್ ಕಡೆಯಲ್ಲಿ ಸೇರ್ತಾರ, ಊಟ ಮಾಡ್ತಾರ. ಎಲ್ಲಾ ಕಡೆ ದಿವಸ ನಡೀತಾ ಇದೆ. ಒಂದ್ 3-4 ಕಡೆ ದಿವಸ ಶಾಸಕರು ಸೇರ್ತಾರೆ. ರಾಜಕೀಯ ಮಹತ್ವ ಇಲ್ಲ, ರಾಜಕೀಯ ಚರ್ಚೆ ಪ್ರಶ್ನೆ ಇಲ್ಲ. ಅವ್ರವ್ರ ಗ್ರೂಪ್ನವರು ಊಟ ಮಾಡ್ತಾರೆ, ಹೀಗಾಗಿ ಅದಕ್ಕೇನು ರಾಜಕೀಯ ಇಲ್ಲ. ನಮ್ಗೇನಾದ್ರು ಅದ್ರ ಬಗ್ಗೆ ಐಡಿಯಾ ಇಲ್ಲ. ದೊಡ್ಡನವ್ರೇನೋ ಕರೆದಂತ ಕೇಳಿದ್ವಿ, ಸೊ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಈಗ ಹೆಚ್ಚಿನ ವ್ಯಕ್ತಿ ಮಾಡ್ಲಿಕ್ಕೆ ಅವ್ರದ್ದು ಹಕ್ಕಿದೆ. ಅವ್ರು ಹೇಳ್ತಾರ, ನಾವ್ ಯಾರು ವಿರೋಧ ಮಾಡ್ಲಿಕ್ಕಾಗಲ್ಲ. DK ಪರವಾಗಿ ಹೇಳ್ತಿದ್ದಾರೆ, ಪರಮೇಶ್ವರ್ ಪರವಾಗಿ ಹೇಳ್ತಾರೆ, ನಮ್ಮ ಪರವಾಗಿ ಇದೆ, CM ಮುಂದುವರಿಬೇಕಂತ ಇದೆ. ಅವ್ರವ್ರ ಅಭಿಪ್ರಾಯ ಅದು ಅಷ್ಟೇ. ಪ್ರತಿನಿತ್ಯ ಪಾರ್ಟಿ ನಡೆಯುತ್ತೆ, ಪ್ರತಿನಿತ್ಯ ಡಿನ್ನರ್ ಮಾಡ್ತಾರೆ. ಏನದ್ರಲ್ಲಿ ವಿಶೇಷ ಏನಿದೆ? ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಡಿಕೆ ಶಿವಕುಮಾರ್ ಅವರ ಬಣದವರೆಲ್ಲ ಒಟ್ಟು ಸೇರಿ ಪಾರ್ಟಿ ಮಾಡಿದ್ರಲ್ಲ, ಅದ್ರ ಬಗ್ಗೆ ಹೇಳಿರೋ ಮಾತಿದು. ಮೊನ್ನೆ ಸಿದ್ದರಾಮಯ್ಯನವರ ಸ್ನೇಹಿತರೆಲ್ಲ, ಅವರ ಬೆಂಬಲಿತ ಶಾಸಕರೆಲ್ಲ ಪಾರ್ಟಿ ಮಾಡಿದ್ರು, ಡಿನ್ನರ್ ಮೀಟ್ ಮಾಡಿದ್ರು. ಅದಕ್ಕೆ ಕೌಂಟರ್ ಎಂಬಂತೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ರು, ಊಟದ ನೆಪದಲ್ಲಿ ಒಟ್ಟಿಗೆ ಸೇರಿದ್ರು. ಇದರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅವರವರ ಬಣದವರು ಒಟ್ಟಾಗಿ ಊಟ ಮಾಡ್ತಾರೆ, ನಿನಗೂ ಆಹ್ವಾನ ನೀಡಿದ್ರ ಎಂಬ ಪ್ರಶ್ನೆ. ಮುಂದಿನ ವರ್ಷ ಇನ್ನೂ ಹೆಚ್ಚು ಡಿನ್ನರ್ ಆಗ್ತವೆ, ಸಚಿವರು ಶಾಸಕರ ಬೇಸರ ಹೆಚ್ಚಾಗಬಹುದು, ಪರೋಕ್ಷವಾಗಿ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ದಿವಸ ಪಾರ್ಟಿ ನಡೀತೇವ, ದಿವಸ ಅವ್ರವ್ರ ಗ್ರೂಪ್ನವರು ಒಂದೊಂದ್ ಕಡೆಯಲ್ಲಿ ಸೇರ್ತಾರ, ಊಟ ಮಾಡ್ತಾರ. ಎಲ್ಲಾ ಕಡೆ ದಿವಸ ನಡೀತಾ ಇದೆ. ಒಂದ್ 3-4 ಕಡೆ ದಿವಸ ಶಾಸಕರು ಸೇರ್ತಾರೆ. ರಾಜಕೀಯ ಮಹತ್ವ ಇಲ್ಲ, ರಾಜಕೀಯ ಚರ್ಚೆ ಪ್ರಶ್ನೆ ಇಲ್ಲ. ಅವ್ರವ್ರ ಗ್ರೂಪ್ನವರು ಊಟ ಮಾಡ್ತಾರೆ, ಹೀಗಾಗಿ ಅದಕ್ಕೇನು ರಾಜಕೀಯ ಇಲ್ಲ. ನಮ್ಗೇನಾದ್ರು ಅದ್ರ ಬಗ್ಗೆ ಐಡಿಯಾ ಇಲ್ಲ. ದೊಡ್ಡನವ್ರೇನೋ ಕರೆದಂತ ಕೇಳಿದ್ವಿ, ಸೊ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಈಗ ಹೆಚ್ಚಿನ ವ್ಯಕ್ತಿ ಮಾಡ್ಲಿಕ್ಕೆ ಅವ್ರದ್ದು ಹಕ್ಕಿದೆ. ಅವ್ರು ಹೇಳ್ತಾರ, ನಾವ್ ಯಾರು ವಿರೋಧ ಮಾಡ್ಲಿಕ್ಕಾಗಲ್ಲ. DK ಪರವಾಗಿ ಹೇಳ್ತಿದ್ದಾರೆ, ಪರಮೇಶ್ವರ್ ಪರವಾಗಿ ಹೇಳ್ತಾರೆ, ನಮ್ಮ ಪರವಾಗಿ ಇದೆ, CM ಮುಂದುವರಿಬೇಕಂತ ಇದೆ. ಅವ್ರವ್ರ ಅಭಿಪ್ರಾಯ ಅದು ಅಷ್ಟೇ. ದಿವಸ ಪಾರ್ಟಿ ನಡೀತೇವ, ದಿವಸ ಅವ್ರವ್ರ ಗ್ರೂಪ್ನವರು ಒಂದೊಂದ್ ಕಡೆಯಲ್ಲಿ ಸೇರ್ತಾರ, ಊಟ ಮಾಡ್ತಾರ. ಎಲ್ಲಾ ಕಡೆ ದಿವಸ ನಡೀತಾ ಇದೆ. ಒಂದ್ 3-4 ಕಡೆ ದಿವಸ ಶಾಸಕರು ಸೇರ್ತಾರೆ. ರಾಜಕೀಯ ಮಹತ್ವ ಇಲ್ಲ, ರಾಜಕೀಯ ಚರ್ಚೆ ಪ್ರಶ್ನೆ ಇಲ್ಲ. ಅವ್ರವ್ರ ಗ್ರೂಪ್ನವರು ಊಟ ಮಾಡ್ತಾರೆ, ಹೀಗಾಗಿ ಅದಕ್ಕೇನು ರಾಜಕೀಯ ಇಲ್ಲ. ನಮ್ಗೇನಾದ್ರು ಅದ್ರ ಬಗ್ಗೆ ಐಡಿಯಾ ಇಲ್ಲ. ದೊಡ್ಡನವ್ರೇನೋ ಕರೆದಂತ ಕೇಳಿದ್ವಿ, ಸೊ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಈಗ ಹೆಚ್ಚಿನ ವ್ಯಕ್ತಿ ಮಾಡ್ಲಿಕ್ಕೆ ಅವ್ರದ್ದು ಹಕ್ಕಿದೆ. ಅವ್ರು ಹೇಳ್ತಾರ, ನಾವ್ ಯಾರು ವಿರೋಧ ಮಾಡ್ಲಿಕ್ಕಾಗಲ್ಲ. DK ಪರವಾಗಿ ಹೇಳ್ತಿದ್ದಾರೆ, ಪರಮೇಶ್ವರ್ ಪರವಾಗಿ ಹೇಳ್ತಾರೆ, ನಮ್ಮ ಪರವಾಗಿ ಇದೆ, CM ಮುಂದುವರಿಬೇಕಂತ ಇದೆ. ಅವ್ರವ್ರ ಅಭಿಪ್ರಾಯ ಅದು ಅಷ್ಟೇ. ಪ್ರತಿನಿತ್ಯ ಪಾರ್ಟಿ ನಡೆಯುತ್ತೆ, ಪ್ರತಿನಿತ್ಯ ಡಿನ್ನರ್ ಮಾಡ್ತಾರೆ. ಏನದ್ರಲ್ಲಿ ವಿಶೇಷ ಏನಿದೆ? ಸತೀಶ್ ಜಾರಕಿಹೊಳಿ ಅವರು ನಿನ್ನೆ
ಡಿ ಕೆ ಶಿವಕುಮಾರ್ ಅವರ ಬಣದವರೆಲ್ಲ ಒಟ್ಟು ಸೇರಿ ಪಾರ್ಟಿ ಮಾಡಿದ್ರಲ್ಲ, ಅದ್ರ ಬಗ್ಗೆ ಹೇಳಿರೋ ಮಾತಿದು. ಮೊನ್ನೆ ಸಿದ್ದರಾಮಯ್ಯನವರ ಸ್ನೇಹಿತರೆಲ್ಲ, ಅವರ ಬೆಂಬಲಿತ ಶಾಸಕರೆಲ್ಲ ಪಾರ್ಟಿ ಮಾಡಿದ್ರು, ಡಿನ್ನರ್ ಮೀಟ್ ಮಾಡಿದ್ರು. ಅದಕ್ಕೆ ಕೌಂಟರ್ ಎಂಬಂತೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ರು, ಊಟದ ನೆಪದಲ್ಲಿ ಒಟ್ಟಿಗೆ ಸೇರಿದ್ರು. ಇದರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅವರವರ ಬಣದವರು ಒಟ್ಟಾಗಿ ಊಟ ಮಾಡ್ತಾರೆ, ನಿನಗೂ ಆಹ್ವಾನ ನೀಡಿದ್ರ ಎಂಬ ಪ್ರಶ್ನೆ. ಮುಂದಿನ ವರ್ಷ ಇನ್ನೂ ಹೆಚ್ಚು ಡಿನ್ನರ್ ಆಗ್ತವೆ, ಸಚಿವರು ಶಾಸಕರ ಬೇಸರ ಹೆಚ್ಚಾಗಬಹುದು, ಪರೋಕ್ಷವಾಗಿ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ದಿವಸ ಪಾರ್ಟಿ ನಡೀತೇವ, ದಿವಸ ಅವ್ರವ್ರ ಗ್ರೂಪ್ನವರು ಒಂದೊಂದ್ ಕಡೆಯಲ್ಲಿ ಸೇರ್ತಾರ, ಸೊ ಊಟ ಮಾಡ್ತಾರ. ಎಲ್ಲಾ ಕಡೆ ದಿವಸ ನಡೀತಾ ಇದೆ. ಒಂದ್ 3-4 ಕಡೆ ದಿವಸ ಶಾಸಕರು ಸೇರ್ತಾರ. ಇದಕ್ಕೆ ರಾಜಕೀಯ ಮಹತ್ವ ಇಲ್ಲ ಅಂತಾರೆ. ರಾಜಕೀಯ ಚರ್ಚೆ ಪ್ರಶ್ನೆ ಇಲ್ಲ, ಅವ್ರವ್ರ ಗ್ರೂಪ್ನವರು ಊಟ ಮಾಡ್ತಾರೆ. ಹೀಗಾಗಿ ಅದಕ್ಕೇನು ರಾಜಕೀಯ ಇಲ್ಲ, ನಮ್ಗೇನಾದ್ರು ಅದ್ರ ಬಗ್ಗೆ ಐಡಿಯಾ ಇಲ್ಲ. ದೊಡ್ಡನವ್ರೇನೋ ಕರೆದಂತ ಕೇಳಿದ್ವಿ, ಸೊ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಈಗ ಇಚ್ಛೆಯನ್ನು ವ್ಯಕ್ತ ಮಾಡ್ಲಿಕ್ಕೆ ಅವ್ರದ್ದು ಹಕ್ಕಿದೆ. ಅವ್ರು ಹೇಳ್ತಾರ, ನಾವ್ ಯಾರು ವಿರೋಧ ಮಾಡ್ಲಿಕ್ಕಾಗಲ್ಲ. ಡಿ ಕೆ ಶಿ ಪರವಾಗಿ ಹೇಳ್ತಿದ್ದಾರೆ, ಪರಮೇಶ್ವರ್ ಪರವಾಗಿ ಹೇಳ್ತಾರೆ, ನಮ್ಮ ಪರವಾಗಿ ಇದೆ, ಸಿಎಂ ಮುಂದುವರಿಬೇಕಂತಿದೆ. ಅವ್ರವ್ರ ಅಭಿಪ್ರಾಯ ಅದು ಅಷ್ಟೇ. ದಿವಸ ಪಾರ್ಟಿ ನಡೀತೇವ, ದಿವಸ ಅವ್ರವ್ರ ಗ್ರೂಪ್ನವರು ಒಂದೊಂದ್ ಕಡೆಯಲ್ಲಿ ಸೇರ್ತಾರ, ಸೊ ಊಟ ಮಾಡ್ತಾರ. ಎಲ್ಲಾ ಕಡೆ ದಿವಸ ನಡೀತಾ ಇದೆ. ಒಂದ್ 3-4 ಕಡೆ ದಿವಸ ಶಾಸಕರು ಸೇರ್ತಾರ. ಇದಕ್ಕೆ ರಾಜಕೀಯ ಮಹತ್ವ ಇಲ್ಲ ಅಂತಾರೆ. ರಾಜಕೀಯ ಚರ್ಚೆ ಪ್ರಶ್ನೆ ಇಲ್ಲ, ಅವ್ರವ್ರ ಗ್ರೂಪ್ನವರು ಊಟ ಮಾಡ್ತಾರೆ. ಹೀಗಾಗಿ ಅದಕ್ಕೇನು ರಾಜಕೀಯ ಇಲ್ಲ, ನಮ್ಗೇನಾದ್ರು ಅದ್ರ ಬಗ್ಗೆ ಐಡಿಯಾ ಇಲ್ಲ. ದೊಡ್ಡನವ್ರೇನೋ ಕರೆದಂತ ಕೇಳಿದ್ವಿ, ಸೊ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಈಗ ಇಚ್ಛೆಯನ್ನು ವ್ಯಕ್ತ ಮಾಡ್ಲಿಕ್ಕೆ ಅವ್ರದ್ದು ಹಕ್ಕಿದೆ. ಅವ್ರು ಹೇಳ್ತಾರ, ನಾವ್ ಯಾರು ವಿರೋಧ ಮಾಡ್ಲಿಕ್ಕಾಗಲ್ಲ. ಡಿ ಕೆ ಶಿ ಪರವಾಗಿ ಹೇಳ್ತಿದ್ದಾರೆ, ಪರಮೇಶ್ವರ್ ಪರವಾಗಿ ಹೇಳ್ತಾರೆ, ನಮ್ಮ ಪರವಾಗಿ ಇದೆ, ಸಿಎಂ ಮುಂದುವರಿಬೇಕಂತಿದೆ. ಅವ್ರವ್ರ ಅಭಿಪ್ರಾಯ ಅದು ಅಷ್ಟೇ. ಪ್ರತಿನಿತ್ಯ ಪಾರ್ಟಿ ನಡೆಯುತ್ತೆ, ಪ್ರತಿನಿತ್ಯ ಡಿನ್ನರ್ ಮಾಡ್ತಾರೆ, ಏನದ್ರಲ್ಲಿ ವಿಶೇಷ ಏನಿದೆ? ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಬಣದವರೆಲ್ಲ ಒಟ್ಟು ಸೇರಿ ಪಾರ್ಟಿ ಮಾಡಿದ್ರಲ್ಲ, ಅದ್ರ ಬಗ್ಗೆ ಹೇಳಿರೋ ಮಾತಿದು. ಮೊನ್ನೆ ಸಿದ್ದರಾಮಯ್ಯನವರ ಸ್ನೇಹಿತರೆಲ್ಲ, ಅವರ ಬೆಂಬಲಿತ ಶಾಸಕರೆಲ್ಲ ಪಾರ್ಟಿ ಮಾಡಿದ್ರು, ಡಿನ್ನರ್ ಮೀಟ್ ಮಾಡಿದ್ರು. ಅದಕ್ಕೆ ಕೌಂಟರ್ ಎಂಬಂತೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ರು, ಊಟದ ನೆಪದಲ್ಲಿ ಒಟ್ಟಿಗೆ ಸೇರಿದ್ರು. ಇದರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅವರವರ ಬಣದವರು ಒಟ್ಟಾಗಿ ಊಟ ಮಾಡ್ತಾರೆ, ನಿನಗೂ ಆಹ್ವಾನ ನೀಡಿದ್ರ ಎಂಬ ಪ್ರಶ್ನೆ. ಮುಂದಿನ ವರ್ಷ ಇನ್ನೂ ಹೆಚ್ಚು ಡಿನ್ನರ್ ಆಗ್ತವೆ, ಸಚಿವರು ಶಾಸಕರ ಬೇಸರ ಹೆಚ್ಚಾಗಬಹುದು, ಪರೋಕ್ಷವಾಗಿ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ದಿವಸ ಪಾರ್ಟಿ ನಡೀತೇವ, ದಿವಸ ಅವ್ರವ್ರ ಗ್ರೂಪ್ನವರು ಒಂದೊಂದ್ ಕಡೆಯಲ್ಲಿ ಸೇರ್ತಾರ, ಸೊ ಊಟ ಮಾಡ್ತಾರ. ಎಲ್ಲಾ ಕಡೆ ದಿವಸ ನಡೀತಾ ಇದೆ. ಒಂದ್ 3-4 ಕಡೆ ದಿವಸ ಶಾಸಕರು ಸೇರ್ತಾರ. ಇದಕ್ಕೆ ರಾಜಕೀಯ ಮಹತ್ವ ಇಲ್ಲ ಅಂತಾರೆ. ರಾಜಕೀಯ ಚರ್ಚೆ ಪ್ರಶ್ನೆ ಇಲ್ಲ, ಅವ್ರವ್ರ ಗ್ರೂಪ್ನವರು ಊಟ ಮಾಡ್ತಾರೆ. ಹೀಗಾಗಿ ಅದಕ್ಕೇನು ರಾಜಕೀಯ ಇಲ್ಲ, ನಮ್ಗೇನಾದ್ರು ಅದ್ರ ಬಗ್ಗೆ ಐಡಿಯಾ ಇಲ್ಲ. ದೊಡ್ಡನವ್ರೇನೋ ಕರೆದಂತ ಕೇಳಿದ್ವಿ, ಸೊ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಈಗ ಇಚ್ಛೆಯನ್ನು ವ್ಯಕ್ತ ಮಾಡ್ಲಿಕ್ಕೆ ಅವ್ರದ್ದು ಹಕ್ಕಿದೆ. ಅವ್ರು ಹೇಳ್ತಾರ, ನಾವ್ ಯಾರು ವಿರೋಧ ಮಾಡ್ಲಿಕ್ಕಾಗಲ್ಲ. ಡಿ ಕೆ ಶಿ ಪರವಾಗಿ ಹೇಳ್ತಿದ್ದಾರೆ, ಪರಮೇಶ್ವರ್ ಪರವಾಗಿ ಹೇಳ್ತಾರೆ, ನಮ್ಮ ಪರವಾಗಿ ಇದೆ, ಸಿಎಂ ಮುಂದುವರಿಬೇಕಂತಿದೆ. ಅವ್ರವ್ರ ಅಭಿಪ್ರಾಯ ಅದು ಅಷ್ಟೇ. ದಿವಸ ಪಾರ್ಟಿ ನಡೀತೇವ, ದಿವಸ ಅವ್ರವ್ರ ಗ್ರೂಪ್ನವರು ಒಂದೊಂದ್ ಕಡೆಯಲ್ಲಿ ಸೇರ್ತಾರ, ಸೊ ಊಟ ಮಾಡ್ತಾರ. ಎಲ್ಲಾ ಕಡೆ ದಿವಸ ನಡೀತಾ ಇದೆ. ಒಂದ್ 3-4 ಕಡೆ ದಿವಸ ಶಾಸಕರು ಸೇರ್ತಾರ. ಇದಕ್ಕೆ ರಾಜಕೀಯ ಮಹತ್ವ ಇಲ್ಲ ಅಂತಾರೆ. ರಾಜಕೀಯ ಚರ್ಚೆ ಪ್ರಶ್ನೆ ಇಲ್ಲ, ಅವ್ರವ್ರ ಗ್ರೂಪ್ನವರು ಊಟ ಮಾಡ್ತಾರೆ. ಹೀಗಾಗಿ ಅದಕ್ಕೇನು ರಾಜಕೀಯ ಇಲ್ಲ, ನಮ್ಗೇನಾದ್ರು ಅದ್ರ ಬಗ್ಗೆ ಐಡಿಯಾ ಇಲ್ಲ. ದೊಡ್ಡನವ್ರೇನೋ ಕರೆದಂತ ಕೇಳಿದ್ವಿ, ಸೊ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಈಗ ಇಚ್ಛೆಯನ್ನು ವ್ಯಕ್ತ ಮಾಡ್ಲಿಕ್ಕೆ ಅವ್ರದ್ದು ಹಕ್ಕಿದೆ. ಅವ್ರು ಹೇಳ್ತಾರ, ನಾವ್ ಯಾರು ವಿರೋಧ ಮಾಡ್ಲಿಕ್ಕಾಗಲ್ಲ. ಡಿ ಕೆ ಶಿ ಪರವಾಗಿ ಹೇಳ್ತಿದ್ದಾರೆ, ಪರಮೇಶ್ವರ್ ಪರವಾಗಿ ಹೇಳ್ತಾರೆ, ನಮ್ಮ ಪರವಾಗಿ ಇದೆ, ಸಿಎಂ ಮುಂದುವರಿಬೇಕಂತಿದೆ. ಅವ್ರವ್ರ ಅಭಿಪ್ರಾಯ ಅದು ಅಷ್ಟೇ.